ಏನೋ ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಮಾಡಿದ್ದೀವಿ ಅಂತವ್ರೆ. ಏನು ಗಾಡಿಯಲ್ಲಿ ಒಂದೊಂದೆಲ್ಲ ಗುರು ಪ್ರಾಬ್ಲಮ್ ಆಗ್ತದೆ. ಸತ್ತರಕ್ಕೆ ಗಾಡಿ ತಗೊಂಡು ಅನ್ಸ್ತು. ಹುಡುಗರು ತುಂಬ ಕಷ್ಟಪಟ್ಟು ಗಾಡಿಗಳನ್ನ ತಗೊತಾರೆ. ಅವ್ರ ಮನೇಲಿ ಬೈಸ್ಕೊಂಡು ಏನು ಅವ್ರು ತಿಂತಾರೋ ಇಲ್ಲ ಹೊಟ್ಟೆಗೆ ಊಟ, ಬಟ್ ಗಾಡಿಗಳು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ವೈದೇಹಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು. ಟ್ರಿಪಲ್ ಎಮ್ ಅಂತ ಯಾರು ಅವರು ಹೋಗೋದ್ರಲ್ಲ. ಏನು ಟ್ರಿಪಲ್ ಎಮ್ ಅಂದರೆ? ಮೀನು ಮುಳ್ಳು ಮಂಜ. ಒಟ್ಟಿನಲ್ಲಿ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ಏನು ಅನಿಸ್ತಾ ಇದು ಗೊತ್ತಾ? ಓ ಬಿಟ್ಟ ಮಂಜ ಓ ಬಿಟ್ಟ. ಸೊ ಇಲ್ಲಿ ಭರ್ಜರಿ ವಾಷಿಂಗ್ ಆಯಿತು ಆಲ್ರೆಡಿ ನಮ್ಮ ಗಾಡಿಗೆ. ನೋಡಿಲ್ಲ ಅಂದರೆ ಒಂದು ನಿಮಿಷ ನೋಡ್ಕೊಂಬಿಡಿ. ಸುಮಾರು ಒಂದು ವಾರ ಆಗಿತ್ತು ವಾಶ್ ಮಾಡಿಸಿ. ಸೊ ಅದಕ್ಕೆ ಬಂದು ಇವಾಗ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾನು KTM ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಅಲ್ಲಿ ಹೋಗ್ತೀನಲ್ಲ, ಅಲ್ಲೇ ನೋಡೋರಂತೆ ಬನ್ನಿ ಏನಾಗಿದೆ ಅಂತ. ಏನಾಗಿದೆ ಅಂದರೆ ಮೊನ್ನೆ ನಾನು ಡ್ಯೂಕು 390 ಒಂದು ವಿಡಿಯೋ ಮಾಡಿದೆ ಗೊತ್ತಾ, ಇಂಜಿನ್ ಸೀಸ್ ಆಗಿದೆ ಅಂದ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ಅದು ಕ್ವಿಕ್ ಶಿಫ್ಟ್ ಏನೋ ವರ್ಕ್ ಆಗ್ತಿಲ್ವಂತೆ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ನಮ್ಮ ಗುರು ಬಂದಿದ್ದಾನೆ ಆ್ಯಕ್ಚುಲಿ ಅಲ್ಲೇ. ಯಾವತ್ತು? ಇವತ್ತಾ? ಅಯ್ಯಪ್ಪ, ಬಿಲೇಟೆಡ್ ವಿಶಸ್ ಅಷ್ಟೇ. ಆಗೋಯ್ತು ಇಷ್ಟು ಬೇಗ? ಫ್ರೆಂಡ್ಶಿಪ್ ಡೇ ಆಗೋಯ್ತು. ಆಯ್ತಲ್ಲ ಫ್ರೆಂಡ್ಶಿಪ್ ಡೇ ಅಂತಾರೆ. ನಾನು ಕಾಲ್ ಮಾಡಿದ್ದು ನಿಮ್ಗೆ ಅವಾಗ್ಲೇ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು. ಹಾಂ, ಅಲ್ಲಿ ನನ್ನ ತಮ್ಮನ ಫ್ರೆಂಡ್ ಇದ್ರು ರಾಖಿ ಇದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬಿಟ್ಟು ಬಂದೆ. ಏನು ಜಿಮ್ ಗಿಮ್ ಎಲ್ಲ ಮಾಡಿದ್ಯಾ? ಏನಪ್ಪ ಎಲ್ಲ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಬ್ರೋ, ಚೆನ್ನಾಗಿ ಮಾಡಿದ್ಯಾ? ಬಿಟ್ಬಿಟ್ಟಿದ್ದೀನಿ ಇವಾಗ. 15 ದಿವಸ ಆಯಿತು ಎಕ್ಸಾಮ್ ಹೋಗಿದ್ನಲ್ಲ. ಇನ್ನೇನು ಸಮಾಚಾರ? ಏನಂತೆ ಕತೆ? ಏನೋ ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಮಾಡಿದ್ದೀವಿ ಅಂತವ್ರೆ. ಏನು ಗಾಡಿಯಲ್ಲಿ ಒಂದೊಂದೆಲ್ಲ ಗುರು ಪ್ರಾಬ್ಲಮ್ ಆಗ್ತದೆ. ಸತ್ತರಕ್ಕೆ ಗಾಡಿ ತಗೊಂಡು ಅನ್ಸ್ತು. ಇವಾಗ ತಾನೇ ಊರಿಂದ ಬಂದೆ. ನೈಟ್ ರೈಡ್ ತಗೊಂಡೋಗಿದ್ರೆ ಅದೇ ಪ್ರಾಬ್ಲಮ್. ಎಷ್ಟು ದೂರ ಹೋದೆ? ಅಷ್ಟೇ ಕ್ವಿಕ್ ಶಿಫ್ಟ್ರೇ ವರ್ಕ್ ಆಗಲಿಲ್ಲ. ಮತ್ತೆ ನಾನು JP ನಗರಿಂದ ಇದಕ್ಕೆ ಎಲ್ಲಿಗೆ ರಿಚ್ಮಂಡ್ ಸರ್ಕಲ್ ವಾಪಸ್ ತಗೊಂಡೋಗಿದ್ದೆ. ನನ್ನ ಮಾತು ಕೇಳು, ಕೊಟ್ಬಿಡು. ಏನೋ ಒಳ್ಳೆ ಮಸ್ತಾಗಿರೋ ನಿಂಚ 300 400 ತಗೊಳ್ಳೋವಂತೆ. ಅಷ್ಟೊಂದೆಲ್ಲ ಬಜೆಟ್ ಇಲ್ಲ ಸಾವುಕಾರಲ್ಲ ನಾವು. ಇಲ್ಲ ಬ್ರೋ, ಅದು ಸೆಕೆಂಡ್ ಸಿಗುತ್ತೆ ನಿನ್ನ ಗಾಡಿ ರೇಟ್ಗೆ. ನೋಡೋದವ್ರು ಇವಾಗ ಸದ್ಯ ಗಾಡಿ ಚೇಂಜ್ ಮಾಡೋ ಐಡಿಯಾ ಇಲ್ಲ. ಬೇಕಾದ್ರೆ ಹೆಂಗೋ ಮನೆ ಹತ್ರ ಹೋಗ್ಬಿಟ್ನಲ್ಲ ಇವಾಗ. ಗಾಡಿ ಯೂಸೇಜ್ ಇಲ್ಲ, ಇನ್ನೂ ಹಂಗೆ ನಿಂತ್ಕೊಂತದೆ ಗಾಡಿ ಅಷ್ಟೇ. ಮೇ ಬಿ ಇದೊಂದು ತಿಂಗಳು ಹೊಡೆದ್ರೆ ಓಡ್ಬೋದು ಅಷ್ಟೇ. ಅದಾದ್ಮೇಲೆ ಓಡಲ್ಲ ನಿಂತ್ಕೊಂಡ್ರೆ. ಇಲ್ಲ ಸಮಾಚಾರ? ಬಾ ಟೀಗೆ ಕುಡಿಯೋಣ. ಇದು ಊಟ ಮಾಡಕ್ಕೆ ಹೋಗೋದಪ್ಪ. ಬೇಡ ಬ್ರೋ, ನೀನು ಮಾಡು. ಕೆಲಸ ಐತೆ ನಂಗಿನ್ನು. ಸರಿ, ನಾನು ಹೊರಡ್ತೀನಿ. ನಿಂದ ಹೋಗೋಕ್ಕಿನ್ನ ಹೆಲ್ಮೆಟು ಎಲ್ಲ ಒಂದು ತಿಂಗಳಾದ್ಮೇಲೆ ಗಾಡಿ ಎಲ್ಲ ಮುಟ್ಟಿದ್ರೆ ಒಂಥರ ಅನಿಸ್ತೈತೆ. ಬ್ರೇಕ್ ಲಿವರ್ ಚೇಂಜ್ ಮಾಡಿಸ, ಅದು ಬೆಂಡಾಗಿತ್ತು. ಯಾವುದು? ಫ್ರಂಟದು ಚೇಂಜ್ ಮಾಡಿಸಿಲ್ಲ. ಇರಲಿ ಬಣ್ಣ ಸ್ವಲ್ಪ ದಿವಸ. ನೋಡಿದೆ ನಾನು ವಿಡಿಯೋದಲ್ಲಿ ನೀನು ಅಬ್ಸರ್ವ್ ಮಾಡಿದ್ದು. ಹಾಂ, ಅದು ಏನು ಹಿಂಗೋಯ್ತೈತಲ್ಲ ಅಂದ್ಕೊಂಡೆ. ಬೀಳ್ಸೋಣ ಗಾಡಿನ ಅಂದ್ಕೊಂಡೆ. ಬೀಳಿಸಿಲ್ಲ, ಅದೇ ಅವತ್ತು ಹೇಳಿದ್ನಲ್ಲ. ಫ್ರೀಯಲ್ಲೇ ಐತೆ. ಬ್ರೇಕ್ ಒಂಥರ ಸಿಕ್ಕಾಬಿಟ್ಟೆ ಶಾರ್ಪ್ ಆಗಿದಂತಪ್ಪ. ಬಟ್ ಇದಕ್ಕೆ ಇವಾಗ ಅವ್ರಿಗೆ ಫೋನ್ ಮಾಡು, ಅವ್ರು ಕಳಿಸ್ತಾರೆ. ಇಲ್ಲ ಒಂದು ಕೆಲಸ ಮಾಡು, ನಂದು ಚೇಂಜ್ ಮಾಡಬೇಕು, ಇಬ್ಬರು ಒಂದೇ ಸಲ ಮಾಡ್ಸೋಣ. ಫ್ರಂಟ್ ಬ್ಯಾಕ್ ಇಲ್ಲ, ನಂದು ಬ್ಯಾಕು, ನಂದು ಫ್ರಂಟ್ ಮಾತ್ರ ಚೇಂಜ್ ಮಾಡಿಸಿರೋದು. ಅಪೋಲೋ ಹಾಕ್ಸ್ಬಿಡೋಣ ಅಂತಿದ್ದೀನಿ. ಬಟ್ ಎರಡಕ್ಕೂ ಮ್ಯಾಚ್ ಆಗಬೇಕಲ್ಲ. ಎರಡನೇ ಫಸ್ಟು ಚೇಂಜ್ ಮಾಡಿದ್ರೆ ಸೆಟ್ಟೆ ಮೊನ್ನೆ ಫೋಟೋ ಕಳಿಸಿದೆ ನೋಡ್ದಾ ನನ್ನ ಫ್ರೆಂಡ್ದು? ಹಾಂ ಕಳಿಸ್ತೆ. ಫುಲ್ಲು ಇದಾಗಿತ್ತಲ್ಲ. 13 ಪಂಚರ್ ಅಂತೆ ಪಾಪ. ಅವ್ನ ಗಾಡಿನೇ ಓಡಿಸ್ಕೊಬರೋಕ್ಕಾಗಲಿಲ್ಲ ಅಂತ ನೋಡಿದೆ. ಏನು ಇಲ್ಲ ಅದು. ಸರಿ ಬಾ, ಮಂತ್ ಎಂಡ್ ಊರಿಗೆ ಹೋಗಿ ಮುಂಚೆ ಬರ್ತೀನಿ, ಸಿಗೋಣ. ಬಾಯ್. ಸರಿನಾ? ಏನಾರಾದ್ರೆ ಅಲ್ಲಿಗೆ ಹೊಡೆದು ಬಿಡು, ಕಸ್ತೂರಿ ಬಾರ್ ರೋಡ್ಗೆ. ಅದೇ ಮಾಡ್ಬೇಕು ನೆಕ್ಸ್ಟ್. ಎಲ್ಲ ಇವ್ರದೇ ಅಲ್ವಾ ಬ್ರಾಂಚ್. ಬರೋಣ. ಸರಿ ಬಾಯ್, ಹುಷಾರು. ಇವಾಗ ವರ್ಕ್ ಆಯ್ತೈತೆ. ಎಲೆಕ್ಟ್ರಾನಿಕ್ಸ್ನ ಹೆಂಗಂದ್ರಂಗೆ ನಂಬೋಕ್ಕೆ ಆಗಲ್ಲಪ್ಪ. ಯಾವ ಟೈಮಲ್ಲಿ ಹೆಂಗೆ ಕೈ ಕೊಡ್ತದೋ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ 390ಗೆ ಅಷ್ಟೊಂದು ಏನು ಬೇಕಾಗಿಲ್ಲ. ಕ್ವಿಕ್ ಶಿಫ್ಟ್ರು ಅವೆಲ್ಲ ಸಾಕಿರೋದು. ಸ್ಲಿಪ್ಪರ್ ಕ್ಲಚ್ ಒಂದು ಕೊಟ್ಟರೆ ಮಸ್ತು. ಇನ್ನೊಂದು ಸ್ವಲ್ಪ ಬ್ರೇಕಿಂಗ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ರೆ ಇನ್ನೂ ಸೂಪರಾಗಿರ್ತದೆ. ನಾನು ಏನಂತ ಕೇಳ್ತಾ ಇದ್ದೆ ಹೇಳಿ, 390 ಅಷ್ಟೊಂದು ನೆಗೆಟಿವ್ ಆಗಿ ಯಾಕೆ ಕೇಳ್ತಾ ಇದ್ದೆ ಅಂದರೆ, ಅದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ಗಿಂತ ನೆಗೆಟಿವ್ ಪಾಯಿಂಟ್ಸೇ ಜಾಸ್ತಿ ಇತ್ತು. ಈ ಒಂದು ಕಾರಣಕ್ಕೆ ನಾವಪ್ಪ ಹೇಳ್ತಾ ಇದ್ದಿದ್ದು. ನೀವು ಏನೇನೋ ತಿಳ್ಕೊಂಬಿಡ್ರಿ.
ಆಲ್ಮೋಸ್ಟ್ ನಮ್ಮ ಗ್ಯಾಂಗಲ್ಲಿ ಗುರು ಗಾಡಿ ಮತ್ತು ಇನ್ನೊಂದು ಇಬ್ಬರದ್ದು ಗಾಡಿ ಐತೆ. ಅವೆರಡು ಗಾಡಿನೇ ಇರೋದು 390. ಇನ್ನು ನನ್ನ ಫ್ರೆಂಡ್ಸು ಕೆಲವೊಬ್ರು 250 ಯೂಸ್ ಮಾಡ್ತಾ ಇದ್ದಾರೆ. ಆ ಗಾಡಿಗಳೇನು ಅಷ್ಟು ಪ್ರಾಬ್ಲಮ್ ಕೊಟ್ಟಿಲ್ಲ. 50,000 60,000 ಓಡಿಸೋರು ಇದ್ದಾರೆ 250. ಇವತ್ತವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲಪ್ಪ. ಏನು ಅಂತ ಹೇಳ್ತಾರೋ, ಅದು ಹೆಂಗೆ ಅದು ರೆಕ್ಟಿಫೈ ಮಾಡಬೇಕು ಒಂದು ಗೊತ್ತಿಲ್ಲ. ಗಾಡಿ ದೊಡ್ಡದಾಗ್ತಾ ಹೋದ್ರೂ ಅದು ಇಂಜಿನ್ ಸೈಜೂ ಸಹ ಸ್ವಲ್ಪ ಮ್ಯಾಸಿವ್ ಆಗಿರಬೇಕು. ನೀನು ಗಾಡಿ ಚಿಕ್ಕದು ಕೊಟ್ಬಿಟ್ಟು ಇಂಜಿನ್ನು ನೀನು ಚಿಕ್ಕದು ಕೊಟ್ಬಿಟ್ರೆ, ಎರಡು ಚಿಕ್ಕದು ಮಾಡಿಬಿಟ್ಟು ಪವರ್ ಜಾಸ್ತಿ ಕೊಟ್ಬಿಟ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ. ಗಾಡಿ ಕೊಟ್ಟ ಮೇಲೆ ಎಲ್ಲನೂ ಕರೆಕ್ಟಾಗಿರಬೇಕು. ಇವಾಗ ನಿಂಜಾ 300 ಈಗ ತಿಳ್ಕೊಳ್ಳಿ, ಈಗ R3 ನಿಂಜಾ 300 ಬೆನಿಲಿಲೂ ಅಷ್ಟೇ. ಬೆನಿಲಿನಲ್ಲೂ ತುಂಬ ಚೆನ್ನಾಗಿರುತ್ತೆ ಗಾಡಿಗಳು. ಬಟ್ ಅಂದರೆ ಅದು ಸ್ವಲ್ಪ ಪಿಕಪ್ ವೈಸ್ ಕಮ್ಮಿ ಇದ್ರೂ ಬಟ್ ಗಾಡಿ ಹೊಡಿಯೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಲ್ಲಿ ಈ ಫೇರಿಂಗ್ ಗಾಡಿಗಳಿಗಿಂತ ಅಡ್ವೆಂಚರ್ ಗಾಡಿಗಳು ತುಂಬ ಚೆನ್ನಾಗಿರುತ್ತೆ. ಫೀಲ್ ಚೆನ್ನಾಗಿ ಕೊಡುತ್ತೆ ಇನ್ಲೈನ್ ಟ್ವಿನ್ ಅಲ್ಲ. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನೋಡಿರಿ ನಮ್ಮಂಥ ಕ್ಯಾಟಗರಿ ಬೈಕ್ಗಳು, ಅಂದರೆ ಇವಾಗ ನಾನು ಓಡಿಸ್ತಾ ಇದ್ದೀನಲ್ಲ ಆ ಥರ ಕ್ಯಾಟಗರಿ ಬೈಕ್ಸ್. ಏನು ಮಾಡ್ತೀರ ಹೇಳಿ ಹುಡುಗರು? ಇನ್ನೊಂದೇನು ಗೊತ್ತಾ, ಹುಡುಗರು ತುಂಬ ಕಷ್ಟಪಟ್ಟು ಗಾಡಿಗಳನ್ನ ತಗೊತಾರೆ. ಅವ್ರ ಮನೇಲಿ ಬೈಸ್ಕೊಂಡು ಏನು ಅವ್ರು ತಿಂತಾರೋ ಇಲ್ಲ ಹೊಟ್ಟೆಗೆ ಊಟ, ಬಟ್ ಗಾಡಿಗಳು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವ್ರ ಗರ್ಲ್ ಫ್ರೆಂಡ್ಸ್ಗಳ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳಲ್ಲ ಆ ಥರ. ಇವಾಗ ಯಾಕೆಂದರೆ ಹುಡುಗರಿಗೆ ಫಸ್ಟ್ ಲವ್ ಬಂದ್ಬಿಟ್ಟು ಯಾವಾಗಲೂ ಆಲ್ವೇಸ್ ಬೈಕೇನೆ. ಯಾಕೆಂದರೆ ಸುಮಾರು ಜನಕ್ಕೆ ಏನೇನೋ ಡ್ರೀಮ್ಗಳಿರುತ್ತೆ, ಬಟ್ ಯೂತ್ಸ್ಗೆ ಮಾತ್ರ ಒಂದೊಳ್ಳೆ ಬೈಕ್ ಇಡಬೇಕು. ಬೈಕೇ ಪ್ರಪಂಚ ಅವ್ರಿಗೆ. ಅವ್ರ ಬೈಕ್ಗಳು ಒಂದೊಳ್ಳೆ ಬಟ್ಟೆ ಹಾಕ್ತಾರೋ ಇಲ್ಲೋ, ಟೈಮ್ ಟು ಟೈಮ್ ಸರ್ವಿಸ್ ಅಂತೂ ಪಕ್ಕ 100% ಮಾಡೇ ಮಾಡ್ತಾರೆ. ತಿಂದ ಮೇಲೆ ಹೊಟ್ಟೆ ನೋವು ಅವು ಇವು ಅಂತ ಏನು ಅನ್ಬಾರ್ದು ತಗೊಂಡ್ಮೇಲೆ. ನೋಡ್ರಿ ಇವಾಗ ತೊಗೊಂಡವನು ಏನು ಹೇಳ್ದೆ ಹೇಳಿ ನಮ್ಮ ಗುರು, ಬ್ರೋ ಯಾಕಾದ್ರೂ ತೊಗೊಂಡು ಅನಿಸ್ಬಿಟ್ಟೈತೆ ಅಂತ ಅಂದ. ಸೊ ಆ ಥರ ಅನ್ಕೊಬಾರ್ದು. ಇವಾಗಲೂ ಚೇಂಜ್ ಮಾಡು ಅಂದರೆ ಮಾಡ್ತಾನೆ. ಯಾಕೆಂದರೆ ನಮ್ಮದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನಿಂಗ್ಸ್ ಇದೆ. ಎಲ್ಲ ದೊಡ್ಡ ದೊಡ್ಡ ಗಾಡಿ ಕೈ ಹಾಕೋಣ ಅಂತ. ಇವಾಗ ಸದ್ಯಕ್ಕೆ ಹಾಕಲ್ಲ, ಬಟ್ 100% ತೊಗೊಂಡ್ರೆ ನಮ್ಮ ಗ್ಯಾಂಗ್ ಎಲ್ಲ ಒಟ್ಟಿಗೆ ತೊಗೊಳೋದು, ಆವಾಗ ಚೆನ್ನಾಗಿರುತ್ತೆ. ಸೊ ಇವಾಗ ಮಾಡಿಸ್ತಾ ಇದ್ದಾನೆ. ₹1 ಖರ್ಚು ಮಾಡ್ತಾ ಇಲ್ಲ. ಯಾಕೆಂದರೆ ವಾರಂಟಿ ಇದೆ 5 ಇಯರ್ಸು. ಹಾಗಾಗಿ ಏನು ಟೆನ್ಷನ್ ಇಲ್ಲ ಅಂದಿದ್ರೆ ಫುಲ್ಲು ರಾಕೆಟ್ ಆಗಿ ಫುಲ್ಲು ಪ್ಯಾಕೆಟ್ ಆಗ್ಬಿಟ್ಟಿರೋದು. ಎಲ್ಲನೂ ಅಷ್ಟೇ, ಇದು ಅಷ್ಟೇ. ಇವಾಗ ನೋಡೋಕೆ ಹಿಂಗಿದೆ, ಯಾವಾಗ ನಾನು ಕೈ ಕೊಡ್ತದೋ ಗೊತ್ತಿಲ್ಲ. ಬಟ್ ಇವೆಲ್ಲ ಅಷ್ಟು ಸಾಮಾನ್ಯ ಬರಲ್ಲ. ಸೊ ನಮ್ಮ R3 ಏನು ಆ ಥರ ಅಷ್ಟು ಬೇಗ ಬರೋದಿಲ್ಲ. ಇಂಜಿನ್ನೆಲ್ಲ ಬಂದರೆ ಒಂದ್ಸಲಿ ನೀಟಾಗಿ ಖರ್ಚು ಮಾಡಿಸ್ಬಿಡುತ್ತೆ, ಆಮೇಲೆ ನೀನು ಆರಾಮಾಗಿ ಇಟ್ಕೊಬೋದು. ಯಾಕೆಂದರೆ ಇವಾಗ ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಅವ್ರು 72,000 80,000 ಓಡಿಸಿದ್ದಾರೆ. ಒಂದ್ಸಲಿ ಮಾತ್ರ ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ಸು ಮತ್ತು ಕ್ಯಾಮ್ ಚೈನು, ಇನ್ನೊಂದೇನದು ಕ್ಯಾಮ್ ಶಾಫ್ಟು, ಅವು ಮಾತ್ರ ಚೇಂಜ್ ಮಾಡಿಸಿದ್ದಾರೆ ಅಷ್ಟೇ. ಬಟ್ ಬೋರ್ಗೆಲ್ಲ ಏಟ್ ಬೀಳೋದಾಗಲಿ ಅವೆಲ್ಲ ಏನೂ ಆಗಿಲ್ಲ. ಸೊ ಇಂಜಿನ್ಗೆ ಯಾವಾಗ ಹೊಡೆತ ಬೀಳೋದು ಅಂದರೆ ಎಕ್ಸಾಸ್ಟ್ ಹಾಕಿದಾಗ ಸಖತ್ತು ಹೊಡೆತ ತಿನ್ನುತ್ತೆ ಇಂಜಿನ್ನು. ಯಾಕೆಂದರೆ ಇದೆಲ್ಲ ಬಂದು ಒಂದು ಸ್ವಲ್ಪ ಲೋವರ್ CC. ನೀವು ಎಕ್ಸಾಸ್ಟ್ ಎಲ್ಲ ಹಾಕ್ಬೇಕಂದ್ರೆ ನೀವು higher CCಗೆ ಹೋದರೆ ಎಕ್ಸಾಸ್ಟು ಫೀಲ್ ಚೆನ್ನಾಗಿ ಸಿಗುತ್ತೆ. ಯಾಕೆಂದರೆ ಫ್ಲೋ ಕಮ್ಮಿ ಇರುತ್ತಲ್ಲ, ಇದರಲ್ಲಿ ಫ್ಲೋ ಕಮ್ಮಿ ಇರುತ್ತೆ. higher CC ಬೈಕ್ಸಲ್ಲಿ ಫ್ಲೋ ಜಾಸ್ತಿ ಇರುತ್ತೆ. ಅದಕ್ಕೆ ಎಕ್ಸಾಸ್ಟ್ ಅನಿವಾರ್ಯ. ಯಾಕೆಂದರೆ ನಾವು ಬರ್ತಾಯಿದ್ದೀವಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕಾನೆ ಎಕ್ಸಾಸ್ಟ್ ಹಾಕಲೇಬೇಕು. ನೋಡಿ, ನೀವು ಯಾರನ್ನ KTM 390ಗಳು ಇಟ್ಟಿದ್ರೆ ಒಂದು ಸ್ವಲ್ಪ ಹುಷಾರಾಗಿ ಅವಾಗವಾಗ ಚೆಕ್ ಮಾಡಿಕೊಂಡು ಹುಷಾರಾಗಿ ಓಡಿಸ್ಕೊಳ್ಳಿ. ಏಯ್ ತಪ್ಪು ಯಾರ್ದಪ್ಪ ನೀವೇ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವನು ಆ ಕಡೆ ನೋಡ್ಕೊಂಬತ್ತವನೇ, ಏನಪ್ಪ ಮಾಡೋದು? ಬ್ರೇಕ್ ಹೊಡೆದೇ ನಿಂತ್ಕಂತು ಗಾಡಿ, ಪರವಾಗಿಲ್ಲ, ಗ್ರೇಟು. ಇಲ್ಲ ಅಂದಿದ್ರೆ ಅವನಿಗೇನು ಟಚ್ ಏನಾಗಿಲ್ಲ, ಸ್ವಲ್ಪ ಎತ್ಕೊಂಡ ಕಾಲು ಮೇಲೆ. ನೀನು ಯಾಕೆ ನೀನು ಹಾಕಿದ್ಯಾ? ನಿನ್ನ ಹತ್ರ ಐತಾ DL?
ಯಾರಪ್ಪ ಫ್ರೀ ಬರ್ಡು? ನಿನ್ನಷ್ಟು ಫ್ರೀ ಬರ್ಡ್ ಇಲ್ಲ. ಫ್ರೀ ಬರ್ಡ್ ನೋಡ, ಮನೇಲೇ ಇದೀವಿ 12 ಗಂಟೆ ಆದ್ರು. ನೀವೆಲ್ಲ ವಿಡಿಯೋ ಗಿಡಿಯೋ ಮಾಡಿ ಹಾಕವೆಲ್ಲ ಬಿಟ್ಬಿಟ್ರಿ ಅಂಕಲ್. ಇಲ್ಲಾಂದ್ರೆ ಏನು ಮಾಡ್ತೀಯಾ? ನಮ್ಮ ಹತ್ರನ ಪಡೆಗಳಿವೆ. ತೋರಿಸು. ಬೇಡ, ಎದುರು ಬಿಡ್ತೀರ. ಬಾ ತೋರಿಸು, ಬಾ ತೋರಿಸು. ಏನು 12 ಗಂಟೆಗೆ? ಗುಡ್ ಮಾರ್ನಿಂಗ್. ಹೇ ನೀನಾ ಎಲ್ಲರೂ ಹೀಗೆ ಎತ್ತಿರೋದು ನೋಡ, ಅವ್ನಿಗೆ ಮಕ್ಕ ಹೊಡ್ಸ್ಕೊಂಡ್ ಬರ್ತಾನೆ. ಅವರು ವೈದೇಹಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು. ಟ್ರಿಪಲ್ ಎಮ್ ಅಂತ ಯಾರು? ಅವರು ಹೋದ್ರಲ್ಲ. ಏನು ಟ್ರಿಪಲ್ ಎಮ್ ಅಂದರೆ? ಮೀನು ಮುಳ್ಳು ಮಂಜ. ಅವ್ರದ್ದು ಒಂದು ಮೀನಿನ ಕಥೆ ಇದೆ. ಒಂದ್ಸತಿ ಮೀನ್ ತಿಂದ್ಬಿಟ್ಟು ನಾನ್ ವೆಜ್ ತಿನ್ನೋದ ಬಿಟ್ಬಿಟ್ಟಾರೆ, ಮುಳ್ಳು ಗಂಟ್ಲ ಸಿಗಾಕೊಂಡು. ನೋಡಿ, ಇವರು ಇನ್ನ ಮಲಗಿದ್ದಾರೆ. ಇವರೇ ಮನೆ ಮೀನ್ ತಿಂದು ಏನು ವಿಸ್ಕಿ ಏನು ಹಿಂಗೈತೆ? ವಿಸ್ಕಿನ ಪರ್ಫ್ಯೂಮ್ ಬಾಟ್ಲಲ್ಲಿ ಹಾಕಿಟ್ಟಿದೀವಿ. ಏನು ಇವ್ರ ಕತೆ? ಲೈಟ್ ಹಾಕು. ಮೀನ್ ತಿಂದ್ಬಿಟ್ಟು ಮುಳ್ಳು ಗಂಟ್ಲಲ್ಲಿ ಸಿಗಾಕೊಂಡು ಒದ್ದಾಡಿ ಹಾಸ್ಪಿಟ್ಲಿಗೆ ಹೋಗಿ ತೆಗೆಸ್ಕೊಂಡು ಬಂದಿವಿ. ಹೊಟ್ಟೆ ಏನಾರ ಕುಯ್ದವ್ರಾ? ತೋರ್ಸು. ಹೆಂಗಿತ್ತು? ಎಷ್ಟುದ್ದೈತು ಮುಳ್ಳು? ಇಷ್ಟು ಸಾಯಂಕಾಲ ಮುಳ್ಳು ಅವ್ನು ತಿಂದವ್ರ, ಹೆಂಗ್ ತಿಂದವ್ರ ಏನೋ. ಒಂದು ಮಣ ಆಯ್ತಾ? ಕೈ ಹಾಕ್ಬಿಟ್ಟು ಹೊಟ್ಟೆ ಅವ್ರ ಕೈ ಹಾಕಿ ಎತ್ತಿರೋದು. ಓಯ್, ಹಸುಗೆ ಕೈ ಹಾಕ್ಬಿಟ್ಟು ಎಳಿತಾರಲ್ಲ ಹಿಂದೆಗಡೆ, ಹಂಗೆ ಹೋಯ್ತಾ? ಅಷ್ಟು ಅಗಲ ಆಯ್ತಾ? ಸಣ್ಣ ಕೈ ಇಲ್ಲಿವರೆಗೂ ಹುಡುಗಿ ಹೆಚ್ಕೊಂಡ್ಬಿಟ್ಟಿದೆ. ಸರ್ ಏನೋ ಬಡಿತಾ ಇದೆ ಸರ್ ಕೆಳಗಡೆ. ಮುಳ್ಳು ಮೇಡಮ್, ಮುಳ್ಳು ಅಂತ ಏನೋ ಮಾಡೋದಣ್ಣ. ಒಳ್ಳೆ ಕಾಟ್ಲೆ ಕೊಟ್ಟ ಮಾತ್ರ. ಒಟ್ನಲ್ಲಿ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನ್ಗೆ ಏನ್ ಅನ್ಸ್ತಾ ಇದು ಗೊತ್ತಾ? ಓ ಬಿಟ್ಟ ಮಂಜ, ಓ ಬಿಟ್ಟ. ಸ್ಟೇಟಸ್ ರೆಡಿ ಮಾಡ್ಕೊಂಡಿದ್ದೆ, ಮರಳಿ ಬಾರದೂರಿಗೆ ನಿನ್ನಪ್ಪ ಹೇಳ ಮತ್ತೆ ಹುಟ್ಟಿವಾಗ ಅಂತ ಸ್ಟೇಟಸ್ ಹೋಗ್ಬಿಟ್ಟ ಅಂದ್ರೆ ಹಾಕ್ಬಿಡ್ತೀನಿ ಸ್ಟೇಟಸ್. ಇವನೇ ಒಳ್ಳೆ ಬರೋ ಮುಳ್ ತೆಗೆದು ಅಂತ ಕಡಿತವನೆ. 2 ತಾಸು ಒಳ್ಳೆ ಕ್ವಾಟ್ಲೆ ಅವತ್ತು ಊಟ ಮಾಡ್ಬೇಕಾದ್ರೆ. ಎಂತ ಸಾವ ಬೋಡಶೀಲ. ನಿಂದೊಂದು ಜನ್ಮನ. ಹೋಗಿ ಅಲ್ಲ ಒಳಗೆ ಹೋಗ್ಬಿಡಿ ಅತ್ಲ ಹೋಗಿ. ಮುಳ್ಳೋಗ್ಬಿಡುತ್ತಾ ಮತ್ತೆ? ಕೆಳಗಿಂದ ಬಂದಿರ್ತದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.